ಪ್ರಿಯ ವಿದ್ಯಾರ್ಥಿಗಳೇ, ಹೋದ ಕಳೆದ ವಿಡಿಯೋದಲ್ಲಿ ಓನ್ಲಿ ಕ್ವಶನ್ಸ್ ಅಷ್ಟೇ ನಿಮಗೆ ವಿಡಿಯೋ ಮಾಡಿ ಹಾಕಿತ್ತು. ಇವತ್ತಿನ ತರಗತಿಯಲ್ಲಿ ಆ 4 ಕ್ವಶನ್ಗಳಿಗೆ ಉತ್ತರವನ್ನು ನೋಡೋಣ. ಮೊದಲನೇ ಕ್ವಶನ್ ಏನಿರುತ್ತಪ್ಪ ಅಂದ್ರೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಸಮತೋಲನ ಬೆಲೆಯನ್ನು ಹೇಗೆ ಕಂಡುಹಿಡಿಯಬೇಕಂತೇಳಿ ಮೊದಲೇ ಪ್ರಾಬ್ಲಮ್ ಅಲ್ಲಿ ನೋಡೋಣ. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ QD = 200 - P ಮತ್ತು QS = 120 + P. ಇವಾಗ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ QD = QS ನ ಫಸ್ಟ್ ಸಪರೇಟ್ ಮಾಡಬೇಕು. ಇನ್ನು ಮಿಕ್ಕಿದ ಏನು ಉಳಿದೈತಿ 200 P = 120 + P. ಅಂದ್ರೆ QD = QS ಹೋದ್ಮೇಲೆ ಏನು ಉಳಿತು 200 - P ಆಮೇಲೆ 120 + P ಉಳಿತು. ಈಗ ನಂತರ ಏನಪ್ಪಾ ಅಂತಂದ್ರ ಈ 120 ಈ ಇಸ್ ನ ದಾಟಿ ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. 200 - 120 ಸೇಮ್ ಆಸ್ ಇಟ್ ಈಸ್ -P ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ +P ಆಗುತ್ತೆ. P + P ಆಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡೋದು 200 ರಲ್ಲಿ 120 ಕಳೆದ್ರೆ ಎಷ್ಟು 80. 200 ರಲ್ಲಿ 120 ಮೈನಸ್ ಮಾಡಿದ್ರೆ 80 ಉಳಿತು. ಇದು ಒಂದು P ಇದು ಒಂದು P ಟೋಟಲ್ ಎಷ್ಟಾಯ್ತು 2P ಆಗುತ್ತೆ. P = 2P ಅಂದ್ರೆ 2 1 2 4 ಇದರ ಆನ್ಸರ್ ಎಷ್ಟಾಗುತ್ತೆ ಅಂದ್ರೆ 40. ಅಂದ್ರೆ ಮೊದಲನೇ ಕ್ವಶನ್ ಗೆ ಸಮತೋಲನ ಬೆಲೆ ಎಷ್ಟಾಗುತ್ತೆ ಅಂದ್ರೆ 40. ಸಮತೋಲನ ಬೆಲೆ ಇದೇನಪ್ಪಾ ಅಂತ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತೇನಪ್ಪಾ ಅಂತಂದ್ರ ಎರಡನೇ ಕ್ವಶನ್ ಏನು ಮೊದಲನೇ ಕ್ವಶನ್ ಏನ್ ಕಂಡುಹಿಡಿದ್ವಿ ಸಮತೋಲನ ಬೆಲೆಯನ್ನು ಕಂಡುಹಿಡಿದ್ವಿ. ಇವಾಗ ಎರಡನೇ ಕ್ವಶನ್ ಏನಂತ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಅಂದ್ರ ಸಮತೋಲನ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಹಾಗಂದ್ರೆ ನಾವು ಎ ಎಂಬ ಕ್ವಶನ್ ಅಲ್ಲಿ ಸಮತೋಲನ ಬೆಲೆ ಕಂಡುಹಿಡಿದ್ವಿ. ಸಮತೋಲನ ಬೆಲೆ ಎಷ್ಟು ಬಂದಿತ್ತು P = 40. ಇದು ಮೊದಲನೇ ಕ್ವಶನ್ ಗೆ ಆನ್ಸರ್. ಸಮತೋಲನ ಬೆಲೆ ಎಷ್ಟು ಬಂದಿತ್ತು ಅಂದ್ರೆ 40 ಬಂದಿತ್ತು. ಇವಾಗ ಸೇಮ್ ಆಸ್ ಇಟ್ ಈಸ್ ಎಲ್ಲ ಸಿಂಪಲ್ ಐತಿ. ಇಲ್ಲಿ ಪ್ರೈಸ್ ಬೆಲೆ ಅಂದ್ರೆ ಪ್ರೈಸ್ ಹೌದಾ. P ಇದ್ದಂತಹ ಜಾಗದಲ್ಲಿ ನಾವು 40 ಹಚ್ಚಿ ಲೆಕ್ಕ ಮಾಡಿದ್ರೆ ಮುಗಿತೈತಿ. ನೋಡ್ರಿ ಈಗ QD = 200 ಮೈನಸ್ P ಇದ್ದಲ್ಲಿ ಏನ್ ಹಚ್ಬೇಕು ಮೊದಲನೇ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಕಂಡುಹಿಡಿದ್ವಿ P ನ ಬೆಲೆ ಎಷ್ಟು 40. ಅದೇ ರೀತಿಯಾಗಿ QS = 120 ಇಲ್ಲಿ ಪ್ಲಸ್ ಅದ ಪ್ಲಸ್ ಈ P ನ ವ್ಯಾಲ್ಯೂ ಏನೈತಿ 40 ಐತಿ. ಸೇಮ್ ಆಸ್ ಇಟ್ ಈಸ್ 40 ಹಚ್ಚು. ಈ ನಂತರ QD = 200 ರಲ್ಲಿ 40 ಕಳೆದ್ರೆ ಎಷ್ಟು 160 ಸೇಮ್ ಅದೇ ತರ QS = 120 + 40 ಎಷ್ಟಾಗುತ್ತೆ 160. ಅಂದ್ರೆ ಇದರ ಅರ್ಥ ಏನು ಸಮತೋಲನ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಇದರ ಅರ್ಥ ನೋಡ್ರಿ ಇಲ್ಲಿ QD ನ ವ್ಯಾಲ್ಯೂ ಕೂಡ 160 ಬಂದೈತಿ, QS ನ ವ್ಯಾಲ್ಯೂ ಕೂಡ 160 ಬಂದೈತಿ. ಇದರ ಅರ್ಥ ಏನಪ್ಪಾ ಅಂತಂದ್ರ ಬೇಡಿಕೆ ಮತ್ತು ಪೂರೈಕೆಗಳು ಎರಡೂ ಕೂಡ ಸಮತೋಲನ ಬೆಲೆಯಲ್ಲಿ ಸಮವಾಗಿವೆ ಅಂತ ಅರ್ಥ. ಹಂಗಂದ್ರೆ ಹೆಂಗ್ ಬರೀಬೇಕಪ್ಪ ಅಂತಂದ್ರ QD = QS ಇದು ಎರಡನೇ ವಿಧಾನ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಸಿ ಬೆಲೆಯು ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಇವಾಗ ಮೂರನೇ ಕ್ವಶನ್ ಏನಪ್ಪಾ ಅಂತಂದ್ರ ಬೆಲೆಯು ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಬೇಕು. ಆವಾಗ ಏನ್ ಮಾಡಿದ್ವಿ ಬೆಲೆಯು ಸಮತೋಲನದಲ್ಲಿದ್ದಾಗ ಬೇಡಿಕೆ ಮತ್ತು ಪೂರೈಕೆ ಕಂಡುಹಿಡಿದ್ವಿ. ಈ ಒಂದು ಇದರಲ್ಲಿ ಏನಪ್ಪಾ ಅಂತಂದ್ರ ಬೆಲೆಯು ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಬೆಲೆಯು ಹೆಚ್ಚಂತಂದ್ರೆ ಬೆಲೆ ನಾವು ಕಂಡುಹಿಡತಕ್ಕಂತ ಮೂಲ ಬೆಲೆ 40 ಐತಿ. ಈಗ ನೀವು 40ಕ್ಕಿಂತ ಹೆಚ್ಚು 45 ತಗೊಳ್ಬಹುದು ಅಥವಾ 50 ತಗೊಳ್ಬಹುದು. ಒಟ್ಟ ಬೆಲೆಯು ಏನಾಗಿರ್ಬೇಕಂದ್ರ ಈ ಮೂಲ ಬೆಲೆಕ್ಕಿಂತ ಹೆಚ್ಚಾಗಿರ್ಬೇಕು ವಿನಃ ಈ ಬೆಲೆಗಿಂತ ಕಡಿಮೆ ಆಗಿಲ್ಲ. ಈಗ ನೋಡೋಣ ಲೆಕ್ಕನ. QD = 200 ಮೈನಸ್ 45 ತಗೋರಿ ಇಲ್ಲ ಅಂದ್ರೆ 50 ತಗೋರಿ. ಎಕ್ಸಾಂಪಲ್ ನಾನು 50 ತಗೊಳ್ತೀನಿ. ಅದೇ ರೀತಿಯಾಗಿ QS = 120 ಪ್ಲಸ್ ಸೇಮ್ ಇಲ್ಲಿ ಏನ್ ಬೆಲೆ ತಗೊಂಡಿರ್ತೀವಲ್ಲ ಅದೇ ಬೆಲೆ ಇಲ್ಲಿ ತಗೊಳ್ಬೇಕು. ಇಲ್ಲೂ 50 ತಗೊಂಡ್ವಿ, ಇಲ್ಲಿ ಕೂಡ 50 ತಗೊಳ್ಬೇಕು. ಈಗ ನೆಕ್ಸ್ಟ್
ಕ್ಯೂ ಡಿ ಇಸ್ ಈಕ್ವಲ್ ಟು 200 ಮೈನಸ್ 150 ಅಂತಂದ್ರೆ 50 ಅಂತಂದ್ರ 150. 200 50 ಮೈನಸ್ ಮಾಡಿದ್ರೆ 150. ಅದೇ ರೀತಿಯಲ್ಲಿ ಕ್ಯೂ ಎಸ್ ಇಸ್ ಈಕ್ವಲ್ ಟು 120 ಪ್ಲಸ್ 50 ಅಂತಂದ್ರೆ 170. ಇದರ ಅರ್ಥ ಏನು? ಬೆಲೆಯು ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆ. ನೋಡ್ರಿ, ಬೆಲೆ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆ ಎರಡೂ ಕೂಡ ಏನಾಗಿಲ್ಲ, ಸಮವಾಗಿಲ್ಲ. ಕಳೆದ ವಿಡಿಯೋದಲ್ಲಿ ನೋಡಿದಾಗ ನಾವು ಬೆಲೆ ಮತ್ತು ಕ್ಯೂ ಡಿ ಮತ್ತು ಕ್ಯೂ ಎಸ್ ಎರಡೂ ಕೂಡ ಸಮವಾಗಿದ್ವು. ಬಟ್ ಆದ್ರ ಇಲ್ಲಿ ಏನಾಗೈತೆ ಅಂತಂದ್ರ ಬೆಲೆ ಹೆಚ್ಚಾದಾಗ ಬೇಡಿಕೆನೆ ಬೇರೆ ವ್ಯಾಲ್ಯೂ ಬಂದೈತಿ, ಪೂರೈಕೆನೆ ಬೇರೆ ವ್ಯಾಲ್ಯೂ. ಅಂದ್ರ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಇಲ್ಲಿ ಸಮವಾಗಿಲ್ಲ ಅಂತಂದ್ರೆ ಈ ರೀತಿ ಬರೀಬೇಕು ನಾವು. ಅರ್ಥ ಆಯ್ತಾ? ಪ್ರಶ್ನೆ ಏನಪ್ಪಾ ಅಂತಂದ್ರ ಬೆಲೆಯು ಕಡಿಮೆ ಆದಾಗ. ಕಳೆದ ಪ್ರಶ್ನೆಯಲ್ಲಿ ಏನ್ ನೋಡಿದ್ವಿ? ಬೆಲೆಯು ಹೆಚ್ಚಾದಾಗ ನೋಡಿದ್ವಿ. ಈ ಪ್ರಶ್ನೆಯಲ್ಲಿ ಏನಪ್ಪಾ ಅಂತಂದ್ರೆ ಡಿ ಇದು ಬೆಲೆಯು ಕಡಿಮೆ ಆದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಹಂಗಂದ್ರ ಅಂದ್ರೆ ಕಳೆದ ಪ್ರಶ್ನೆಯಲ್ಲಿ ಬೆಲೆಯು ಹೆಚ್ಚಾದಾಗ 40 ಇದ್ದಿದ್ದು 50 ತಗೊಂಡ್ವಿ. ಈಗ ಬೆಲೆ ಕಡಿಮೆ ಅಂತಂದ್ರ ಇಲ್ಲಿ ನಾವು 36 ತಗೊಳ್ಬಹುದು ಅಥವಾ 26 ತಗೋಬಹುದು. ಒಟ್ಟಿನಲ್ಲಿ ಬೆಲೆಯ ಪ್ರಮಾಣ ಏನಾಗಿರ್ಬೇಕಂದ್ರ ಈ ಮೂಲ ಬೆಲೆಕ್ಕಿಂತ ಏನಾಗಿರ್ಬೇಕು, ಕಡಿಮೆ ಆಗಿರ್ಬೋದು. ಅದು 36 ತಗೊಳ್ಬಹುದು ಅಥವಾ 26 ತಗೊಳ್ಬಹುದು. ಈಗ ನೋಡೋಣ. ಕ್ಯೂ ಡಿ ಇಸ್ ಈಕ್ವಲ್ ಟು 200 ಮೈನಸ್ 20 ತಗೊಳ್ಳೋಣ. ಅದೇ ರೀತಿ ಕ್ಯೂ ಎಸ್ ಇಸ್ ಈಕ್ವಲ್ ಟು 120 ಪ್ಲಸ್ 20. ಈಗ ಕ್ಯೂ ಡಿ ಇಸ್ ಈಕ್ವಲ್ ಟು 200 20 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 180. ಈಗ ಕ್ಯೂ ಎಸ್ ಇಸ್ ಈಕ್ವಲ್ ಟು 120 ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಇದು 20 ಅಂದ್ರ 120 ಪ್ಲಸ್ 20 ಅಂದ್ರ 140. ಇದರ ಅರ್ಥ ಏನಪ್ಪಾ ಅಂದ್ರ ಬೇಡಿಕೆ ಮತ್ತು ಪೂರೈಕೆಗಳು ಎರಡೂ ಕೂಡ ಏನಾಗಿಲ್ಲ ಅಂದ್ರ ಸಮವಾಗಿಲ್ಲ ಅಂದ ಅರ್ಥ. ಓಕೆ ಪ್ರಿಯ ವಿದ್ಯಾರ್ಥಿಗಳೇ, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಒಂದು ಕ್ವೆಶ್ಚನ್ ಇದ್ದೇ ಇರ್ತದೆ. ಹಾಗಾಗಿ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳನ್ನು ತಪ್ಪದೇ ಈ ವಿಡಿಯೋವನ್ನು ನೋಡ್ಬೇಕಂತೇಳಿ ಕೇಳ್ಕೊಳ್ತೇನೆ.